ಈ ದೇಶದಲ್ಲಿ ರಾಷ್ಟ್ರೀಯತೆಗೆ ಅಭದ್ರತೆ ಬರುತ್ತೆ, ಅದಕ್ಕೋಸ್ಕರ ಸೇರಲ್ಲ. ಭದ್ರತೆ ಇರಬೇಕಾದ್ರೆ ನಾನು ಈ ದೇಶದಲ್ಲಿ ಉಳಿದಂಥ ಧರ್ಮವನ್ನು ಸೇರ್ತಾ ಇದ್ದೀನಿ ಅಂತ ಹೇಳಿ ಸೇರಿದ್ದಾರೆ. ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇದೇ ಅಂಬೇಡ್ಕರ್ ಅವನ್ನ ಸೋಲ್ಸಿದ್ರಲ್ಲ ಮಹಾರಾಷ್ಟ್ರದಲ್ಲಿ, ಇದೇ ಜವಾಹರ್ಲಾಲ್ ನೆಹರು ಏನು ದೊಡ್ಡ ಲೀಡ್ರು ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅವರು, ಅವ್ರು ಬಂದು ಅಂಬೇಡ್ಕರ್ ವಿರುದ್ಧ ಭಾಷಣ ಮಾಡಿದ್ರು. ಈ ಮನುಷ್ಯನ ಗೆಲ್ಸ್ಬೇಡ್ರಿ, ಪಾರ್ಲಿಮೆಂಟ್ಗೆ ಬಂದ್ರೆ ಗಲಾಟೆ ಮಾಡ್ತಾರೆ, ಈ ಮನುಷ್ಯ ಗೆಲ್ಸ್ಬೇಡಿ ಅಂತ ಹೇಳಿ ಭಾಷಣ ಮಾಡೋಗವ್ರೆ. ಇವಾಗ ಅವ್ರ ಫೋಟೋ ಏನು ಹಿಡ್ಕೊಂಡಿದ್ದು ಕೈಯಾಗೆ ಖಾಲಿದು ಅಂಬೇಡ್ಕರ್ ಪುಸ್ತಕನ ಹಿಡ್ಕೊಂಡು ದಿನ ಓಡಾಡ್ತಾರೆ. ಅಲ್ಲಿ ಅಂಬೇಡ್ಕರ್ನ ಸೋಲ್ಸಕ್ಕೆ ಓಡಾಡ್ತಾರೆ. ಇದು ಕಾಂಗ್ರೆಸ್ ಯಾವ ರೀತಿ ಅಂಬೇಡ್ಕರ್ಗೆ ದ್ರೋಹ ಬಗ್ದಿದೆ ಅನ್ನೋದು ಜನಕ್ಕೆ ಗೊತ್ತಿದೆ. ಈ ಆಟ ನಡೆಯಲ್ಲ, ಇನ್ನು ಮುಗ್ದೋಯ್ತು. ಈ ಆಟ ಏನು ನಡೆಯಲ್ಲ. ಬೈ ಎಲೆಕ್ಷನಲ್ಲಿ ನಾವು ಗೆದ್ದೇ ಗೆಲ್ತೀರಿ. ಈ ಸರ್ಕಾರ ಭಾಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ. ಈಗಾಗಲೇ ಕರಪ್ಷನ್ ಕೇಸ್ಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಅಧಿವೇಶನದಲ್ಲೂ ಕೂಡ ಈ ಕರಪ್ಷನ್ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ನಾವು ದೊಡ್ಡ ರೀತಿಯಾದಂಥ ಚರ್ಚೆ ಮಾಡ್ತೀರಿ. ಕಳೆದ ಬಾರಿ ಯಾವ ರೀತಿ ವಿಧಾನಸಭೆಯಿಂದ ಕಾಂಗ್ರೆಸ್ ಅವರು ಉತ್ತರ ಕೊಡಲಾರದೆ ಪಲಾಯನ ಮಾಡಿ ಓಡೋದ್ರಲ್ಲ, ಗಂಟು ಮೂಟೆ ಕಟ್ಕೊಂಡು ಓಡೋಬಿಟ್ರು ದಡ 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 ಅಂತ, ಹಂಗೆ ಈ ಸರಿನೂ ಕೂಡ ಅವರು ಗಂಟು ಮೂಟೆ ಪರ್ಮನೆಂಟಾಗಿ ಕಟ್ಕೊಂಡು ಹೋಗೋ ಥರ ಓಡಾಟವನ್ನು ಮಾಡ್ತಾರೆ. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರೆ ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷ CM ಸಿದ್ದರಾಮಯ್ಯನೇ ಆಗಿರ್ತಾರೆ ಅಂತ ಜಮೀರ್ ಅವರು ಹೇಳಿದ್ರು. ಜಮೀರು ಫಸ್ಟು ಅವ್ನು ಯಾರ ಕಡೆ ಇರ್ತಾನೆ ಅಂತ ನಮ್ಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ DK ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ, ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ? ಸರಿನೂ ಹಂಗೆ ಹೇಳಿದ್ರಲ್ಲ, JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಅಂದರು. ಕಾಂಗ್ರೆಸ್ಸಿಂದನೇ 14 ಜನ ಬಂದರು. ಅವಾಗೇನು ಕಡಲೆಕಾಯಿ ತಿಂತಾ ಇದ್ದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ ಒಂದು ನಯ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವ್ರೆ, ಈ ಸಿದ್ದರಾಮಯ್ಯನ ಜೊತೆ ಇದ್ರೆ ನಾವು ಕೊನೆಗೆ ನಾವು ಕಡಲೆಕಾಯಿ ತಿನ್ಬೇಕಾಗ್ತೈತೆ, ಅದು ಸಿಗಲ್ಲ, ಕಡಲೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಒಂದು ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟಲ್ಲಿ ಬರಬೇಕು. 1 ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು, ಸರ್ಕಾರ ಬಿದ್ದೋತೈತೆ ಇರ್ತೈತೆ ಅಂತ. ಇನ್ನು ಈಗ ಬಂದಿದೆ. ಆಗಲೇ ದಿನ ಇದ್ದರೆ ಮುಖ್ಯಮಂತ್ರಿ ಚೇರಿಗೆ ಟವಲ್ಗಳು ಮತ್ತು ಕರಪ್ಷನ್ನು, ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನಾ ಭವಿಷ್ಯವಾಣಿಗಳು ನುಡಿತಾನೇ ಇದ್ದಾರೆ. ಮಠಾಧೀಶಗಳು ನುಡಿತಾ ಇದ್ದಾರೆ, ಜ್ಯೋತಿಷಿಗಳು ನುಡಿತಾ ಇದ್ದಾರೆ, ರಾಜಕಾರಣಿಗಳು ನುಡಿತಾ ಇದ್ದಾರೆ. ಇಷ್ಟ್ರ ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ? ಇದುವರೆಗೂ ಸಿದ್ದರಾಮಯ್ಯನವರು 1000 ಸರಿ ಹೇಳ್ತಾರೆ ನಾನೇ ಇದ್ದೀನಿ. ಯಾವ ಮುಖ್ಯಮಂತ್ರಿನೂ ಹಿಂಗೆ ಹೇಳಿಲ್ಲ. SM ಕೃಷ್ಣ ಇದ್ದರು, ಎಂದಾದರೂ ಒಂದು ದಿನ ಹೇಳಿದಾರ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಹಂಗೆ ಹೇಳಿಲ್ಲ. ಗಟ್ಟಿ ಇದ್ದರೆ ಯಾರು ಹೇಳಲ್ಲ, ಜೊಳ್ಳಿದ್ರೇ ದಿನ ಹೇಳ್ಕೊಬೇಕು. ಜೊಳ್ಳಿದ್ರೆ ದಿನ ಹೇಳ್ಕೊಬೇಕು, ನಾನು ಇರ್ತೀನಿ ಅಂತ. ಗಟ್ಟಿ ಇದ್ರೆ ಯಾರು ಕೇಳೋದೇ ಇಲ್ಲ. ಮಾಧ್ಯಮದವರು ಕೇಳಲ್ಲ, ವಿರೋಧ ಪಕ್ಷದವರು ಕೇಳಲ್ಲ. ಜೊಳ್ಳಿರೋದಕ್ಕೋಸ್ಕರ ಎಲ್ಲರೂ ಕೇಳ್ತಾರೆ. ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಆಯುಷ್ ಮುಗಿದೋಗ್ತಾ ಇದೆ, ಎಕ್ಸ್ಪೈರಿ ಆಗೋಟ್ರೈತೆ. ಎಷ್ಟು ದಿನ ಇರ್ತೈತೋ ಅಷ್ಟು ದಿನ ಸಿದ್ದರಾಮಯ್ಯನವರು ಚಂದಾಗಿ ಕಾಸು ಮಾಡ್ಕೊಂಡು ಹೋಗ್ಬೋದು. ಕಳೆದ ಸಾರಿ ಶಾಸಕರು ಏನು ಬಿಟ್ಟು ಬಂದ್ರಲ್ಲ, ಆ ಥರ ಈ ಸಾರಿ ಬಿಟ್ಟು ಬರೋ ಸಾಧ್ಯತೆಗಳಿದೆಯಾ ನಿಮ್ಮ ಜೊತೆ? ಅದು ಅವರು ಪಾರ್ಟಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ MLAಗಳು ಯೋಚನೆ ಮಾಡ್ತಾರೆ, ಇಲ್ಲಿದ್ದರೆ ನಮ್ಮದು ನೆಕ್ಸ್ಟ್ ಎಲೆಕ್ಷನ್ ನಾನು ನಿಂತರೆ ಡಿಪಾಸಿಟ್ ಬರಲ್ಲ ಅಂತ ಹೇಳಿದ್ದಾರೆ. ಒಬ್ಬ ದಾವಣಗೆರೆಯನ್ನು ಹೇಳಿದಾರಲ್ಲ, ನಾ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ, ಫಂಡ್ ಕೊಟ್ಟಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಇನ್ನೊಬ್ಬ ರಾಯರೆಡ್ಡಿ ಈ ಫ್ರೀಗಳನ್ನು ಕೊಟ್ಕೊಂಡಿದ್ರೆ ನಾವು ಚೊಂಬೆ ಎತ್ಕೊಂಡು ಹೋಗ್ಬೇಕು ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಗುಲ್ಬರ್ಗಾದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಇದ್ದಾರೆ, ನಾವು ಇದುವರೆಗೂ 16 ತಿಂಗಳಾಗಿದೆ, ನಾನು ಒಂದೇ ಒಂದು ಅಭಿವೃದ್ಧಿ ಕಲ್ಲಾಕಿಲ್ಲ, ನನ್ನ ತಲೆ ಮೇಲೆ ಕಲ್ಲಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಅವರ ನುಡಿಮುತ್ತುಗಳು. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ 16 ತಿಂಗಳಲ್ಲಿ 16 ಭ್ರಷ್ಟಾಚಾರದ ಅವತಾರಗಳನ್ನು ತಾಳ್ತಾ ಇದೆ. 16 ತಿಂಗಳಲ್ಲಿ 16 ಭ್ರಷ್ಟಾಚಾರ ಅವತಾರಗಳನ್ನು ತಾಳ್ತಾ ಇದೆ. ಇನ್ನು ಮುಂದೆ ಏನೇನು ಅವತಾರಗಳು ಬರ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿಂಗಳಿಗೊಂದು ಸ್ಕ್ಯಾಂಡಲ್ ಅಂತೂ ಈ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ. ಸಿದ್ದರಾಮಯ್ಯನವ್ರಿಗೆ ಹಿಡಿತಾ ಇಲ್ಲ. ಇಲ್ಲಿ DK ಆಡಿದ್ದೇ ಆಟ. ಹೇಳೋರು ಕೇಳೋರು ಯಾರು ಈ ಸರ್ಕಾರಕ್ಕಿಲ್ಲ. ದುಡ್ಡಿಲ್ಲಲ್ಲ, ಯಾರು ಸಿದ್ದರಾಮಯ್ಯನ ಮನೆ ಬಾಗಿಲಿಗೆ ಒಬ್ಬ MLAನೂ ಓದ್ತಾ ಇಲ್ಲ. ಯಾಕೆಂದರೆ ದುಡ್ಡಿಲ್ಲ ಅವ್ರ ಹತ್ರ. MLAಗಳೇ ಓದ್ತಾ ಇಲ್ಲ, ಸಿದ್ದರಾಮಯ್ಯನ ನೋಡೋಕ್ಕೂ ಓದ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಅದರಿಂದ ಈ ರಾಜ್ಯದಲ್ಲಿ ಒಂದು ರೀತಿ ಇರೋವಂಥ ಸರ್ಕಾರ ಒಂದು ICUನಲ್ಲಿರೋವಂಥ ಸರ್ಕಾರ. ಯಾವಾಗ ಈ ವೆಂಟಿಲೇಟರ್ ತೆಗಿತೈತೋ ಅವಾಗ ಸತ್ತೋಗ್ಬಿಡ್ತೈತಿ ಸರ್. ಈ ಚುನಾವಣೆಗೋಸ್ಕರ ಕಲೆಕ್ಟ್ ಮಾಡಿದ್ದಾರೆ ದಾಖಲೆ ರೀತಿ. ಒಂದೇ ವಾರದಲ್ಲಿ ಒಂದು ದಾಖಲೆ, ಅದು ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್. ಅದು ವಾರದಲ್ಲೇ 18 ಕೋಟಿ ಕಲೆಕ್ಟ್ ಮಾಡಿದ್ದಾರೆ.
ಆ ಇಲಾಖೆಯ ಅಧಿಕಾರಿಗಳಿಗೆ, ಅವ್ರ ಕಮಿಷನರ್ಗೆ ನಾವು ಶಬಾಷ್ಗಿರಿ ಕೊಡಬೇಕು. ಇಂಥ ಪ್ರಳಯಾಂತಕರೆಲ್ಲ ಇಲ್ಲಿದ್ದಾರಲ್ಲಪ್ಪ, ಇಂಥ ಪ್ರಳಯಾಂತಕರು ಇವತ್ತು ಕರ್ನಾಟಕವನ್ನು ಲೂಟಿ ಹೊಡಿತಾ ಇದ್ದಾರೆ. ಕರ್ನಾಟಕವನ್ನು ATM ಮಾಡಿಕೊಂಡು ಕರ್ನಾಟಕದ ದುಡ್ಡಿನಲ್ಲೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ತಗೊಂಡೋಗ್ತಾ ಇದ್ದಾರೆ ಅಂದರೆ ನಾಚಿಕೆಗೇಡು. ಇವತ್ತು ಕೇರಳದಲ್ಲಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿದು ಲೀಡರ್ಸು ಫೋಟೋ ಇಲ್ಲ, ಅಕ್ಕಿ ಕೊಟ್ಟಿದ್ರಲ್ಲ, ಅಲ್ಲೆಲ್ಲ ಸಿದ್ದರಾಮಯ್ಯಂದು ಮತ್ತು DK ಶಿವಕುಮಾರ್ ಫೋಟೋ ಹಾಕಿರೋ ಅಕ್ಕಿಯನ್ನು ಹಂಚ್ತಾ ಇದ್ದಾರೆ. ಯಾರ ದುಡ್ಡು? ಯಾರ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ, ಕರ್ನಾಟಕ ದುಡ್ಡು. ವಯನಾಡಿಗೆ ಹಿಂದೆ ಆನೆ ಅನಾಹುತ ಆದಾಗ, ಸಾವಾದಾಗ ಕರ್ನಾಟಕದ ದುಡ್ಡು ಕೊಟ್ಟರು. ಈಗ ಲಂಚಾವತಾರ ಕೇರಳದಲ್ಲೂ ಕರ್ನಾಟಕದ್ದು ದುಡ್ಡು ಲಂಚಾವತಾರ, ಮಹಾರಾಷ್ಟ್ರದಲ್ಲೂ ಲಂಚಾವತಾರ. ಈ 3 ಬೈ ಎಲೆಕ್ಷನ್ನಲ್ಲೂ ಕೂಡ ರಾಜಾರೋಜವಾಗಿ ಜಮೀರ್ ಅಹಮದ್ ರಾಜಾರೋಜವಶಕ್ಕೆ ದುಡ್ಡು ಹಂಚಿದ್ದಾನೆ. ಡ್ಯಾಸ್ ಮೇಲೆ ನಿಂತ್ಕೊಂಡು ದುಡ್ಡು ಹಂಚ್ತಾ ಇದ್ದಾರೆ. ಇಷ್ಟಿದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ಕಾಣಿಸ್ತದೆ. ಇಷ್ಟಾದರೂ ಕೂಡ ನಾನು ನನ್ನ ಜೀವನದ ಪುಟಗಳು ವೈಟ್ ಪೇಪರ್ ಅಂತೆ, ತೆರೆದ ಪುಸ್ತಕ ಅಂತೆ. ಈಗ ಜಮೀರ್ ಅಹಮದ್ ದುಡ್ಡು ಹಂಚ್ತವನಲ್ಲ, ಅದು ತೆರೆದ ಪುಸ್ತಕನೇ, ತೆರೆದೇ ಹಂಚಿರೋದು ಅವನು ಕೂಡ. ವಯನಾಡಿಗೆ ಹೋಗಿದೆಯಲ್ಲ ಅಕ್ಕಿ, ಅದನ್ನು ತೆರೆದೇ ಹಂಚಿರೋದು. ಈಗ ಪ್ರಧಾನಮಂತ್ರಿಗಳಿಗೆ ಮಾಹಿತಿ ಇರಲ್ವಾ, 700 ಕೋಟಿ ಹೋಗಿದೆ, ಅದ್ರ ಕೂಡ ಇಲ್ಲಿನ ಹಣ. ಇದು ಸಾಕ್ಷಿ ಗುಡ್ಡೆ ಕೇಳ್ತಾನೆ. ಈ DK ಶಿವಕುಮಾರ್ದು ಎಂದು ಅಂದರೆ ನೋಡ್ತಾ ಇದ್ದೀನಿ, ಕಳೆದ 25-30 ವರ್ಷದಿಂದ ಬರೀ ಸಾಕ್ಷಿ ಗುಡ್ಡೆ. ಈ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದಾರಲ್ಲ, ಕಂಪ್ಲೇಂಟ್ ಆಗಿದೆಯಲ್ಲ ನಿಮ್ಮ ಮೇಲೆ, ಗವರ್ನರ್ಗೆ, ಮುಖ್ಯಮಂತ್ರಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 18 ಕೋಟಿ ಕಲೆಕ್ಟ್ ಮಾಡಿರೋದು ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವುದು ಕಮಿಷನರ್ಗೆ ಎಷ್ಟು, DC-ಗೆ 2-3 ಕೋಟಿ, ಕಮಿಷನರ್ಗೆ ಎಷ್ಟು, ಇದೆಲ್ಲ ದುಡ್ಡನ್ನು ಕಲೆಕ್ಟ್ ಹೇಳಿದ್ದಾರೆ. ಅದರಲ್ಲಿ ಡೀಟೈಲ್ ಬರೆದಿದ್ದಾರೆ. ಅವನ ಮೇಲೆ ಅಕ್ರಮ. ಹಂಗಾರೆ ನೀವು ಮಾಡಿಲ್ಲ ಅನ್ನೋದಾದರೆ ಅವನ್ನ ಯಾಕೆ ಹಿಡಿದು ಜೈಲಿಗೆ ಹಾಕಿಲ್ಲ? ನೀವು ಮಾಡಿಲ್ಲ ತಾನೇ? ತೆರೆದ ಪುಸ್ತಕ ನಿಮ್ಮದು. ತೆರೆದ ಪುಸ್ತಕದಲ್ಲಿ ಅವನೆಲ್ಲ ತೋರಿಸ್ಬಿಟ್ಟಿದ್ದಾನಲ್ಲ, ಅಕೌಂಟೇ. ನಿಮ್ಮ ತೆರೆದ ಪುಸ್ತಕದಲ್ಲಿ ನಿಮ್ಮ ಸರ್ಕಾರದ ಅಕೌಂಟ್ ಎಷ್ಟೆಷ್ಟು ಯಾವ್ದಾವುದು ಅಂತ ಫಿಕ್ಸ್ ಮಾಡಿ, ರೇಟ್ಗಳೇ ಫಿಕ್ಸ್ ಮಾಡಿದ್ದಾನಲ್ಲ, ಅವನ ಮೇಲೆ ಅಕ್ರಮ ತೆಗೆದುಕೊಂಡಿಲ್ಲ. ಆ ಮಾಲೀಕರೇನಿದ್ದಾರೆ ಅವರು ಇದಕ್ಕೆ ಸಮರ್ಥನೆ ಮಾಡಿದ್ದಾರೆ. ಹೌದು, ನಮ್ಮಲ್ಲಿ ನಾವು ದುಡ್ಡು ಕೊಡ್ತಾ ಇದ್ದೀರಿ, ಇಷ್ಟಿಷ್ಟು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಅತಿ ಔಟಿದೆ ದುಡ್ಡಿನ ದಾಹ ಇವರಿಗೆ ಅಂಥೇಳಿ 20ನೇ ತಾರೀಕು ಸ್ಟ್ರೈಕ್ ಕಾಲ್ ಮಾಡಿದ್ದಾರೆ. ಇದೆಲ್ಲ ನರೇಂದ್ರ ಮೋದಿಯವರ ಹೇಳಿದ್ರು. ಅವರು ಇಲ್ಲಿ ಆಗಿರೋದಕ್ಕೆ ಹೇಳಿದ್ದಾರೆ ನರೇಂದ್ರ ಮೋದಿಯವರು. ಅದಕ್ಕೆ ನರೇಂದ್ರ ಮೋದಿ ಮೇಲೆ ಏನು ಮುಗಿದು ಬೀಳ್ತೀರಾ ನೀವು? ಏಕವಚನದಲ್ಲೆಲ್ಲ ಮಾತಾಡ್ತೀರಾ? ಸಾಬೀತು ಆಗ್ಬಿಟ್ಟಿದೆಯಲ್ಲ ಈಗ. ಸಾಬೀತ್ ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ. ಅಲ್ಲಪ್ಪ, ಈಗ ಅಲ್ಲಪ್ಪ, ಈಗ ಇವಾಗ ಸಾಬೀತು ಆಗ್ಬಿಟ್ಟಿದೆಯಲ್ಲ, ಕೊಟ್ಬಿಟ್ಟಿದಾರಲ್ಲ. ಈಗ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮೋದಿಯವ್ರ ಬಗ್ಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ. ಆಯ್ತಲ್ಲ, ನಿಮ್ಮದು ಹುಟ್ಟಿದ್ರು ಒಂದು SIT, ಸತ್ತರು ಒಂದು SIT, ಮದುವೆಗೆ ಒಂದು SIT, ಮಾಡ್ರಿ, ಅದಕ್ಕೂ ಒಂದು SIT ಹಾಕಿ ಮುಚ್ಚಾಕ್ಬಿಡ್ರಿ. ಇಷ್ಟಾದರೂ ಅವರೆಲ್ಲ ಹಿಂದೆ ಯಾರೋ ಒಬ್ಬ ತೀರೋಗಿದ್ದಾನೆ, ಅವನ ಕಾಂಟ್ರಾಕ್ಟ್ರು ಅಧ್ಯಕ್ಷ. ಏನು ಕಂಪ್ಲೇಂಟ್ ಕೊಟ್ಟಾಗ ಏನು ಸಿದ್ದರಾಮಯ್ಯನವ್ರ ಪಂಚೆ ಎತ್ಕೊಂಡು ಏನು ಊರೂರು ಸುತ್ತಿದ್ದೆ ಕೆಂಪಯ್ಯ. ಏನು ದುಡ್ಡು. ಈಗ ಯಾರೋ ಲೆಟ್ರೇ ಬರ್ದಿದ್ದಾನೆ, 60% ಕಮಿಷನ್ ಕೊಡಬೇಕು ಅಂತ ಅಫಿಷಿಯಲ್ಲಾಗಿ ಬರ್ದವ್ರೆ. ನಾವು ಕೆಂಪಯ್ಯನ ಕೇಳಿದ್ರಿ, ಕೆಂಪಣ್ಣನ, ಏನಪ್ಪ ಏನಾದ್ರು ದಾಖಲೆ ಇದ್ರೆ ತಂದ್ಕೊಡಪ್ಪ ನೋಡೋಣ ಅಂದರೆ, ಅವನು ಬದುಕಿರೋವರೆಗೂ ತಂದ್ಕೊಡ್ಲಿಲ್ಲ. ಕೆಂಪಣ್ಣ ಬದುಕಿರೋವರೆಗೂ ಒಂದು ದಾಖಲೆ ಕೊಡಲಿಲ್ಲ. ಅವ್ರು ಕೇಳಲಿಕ್ಕೆ ಕೊಡ್ತೀನಿ, ಇವ್ರು ಕೇಳಲಿಕ್ಕೆ ಕೊಡ್ತೀನಿ ಅಂತ ಕೊಡಲೇ ಇಲ್ಲ. ಕೊನೆ ಕೇಸು ಹಾಕಿದ್ರು ಅವ್ರ ಮೇಲೆ. ಕೋರ್ಟಲ್ಲೂ ಅಟೆಂಡ್ ಆಗಲಿಲ್ಲ. ಕೋರ್ಟಲ್ಲಿ ಅಟೆಂಡ್ ಆಗದಿರ ಅದಕ್ಕೆ ಕೇಸಾಗಿ ಅದನ್ನು ಜಾಮೀನು ಮೇಲೆ ಬಂದರು. ಅವಾಗ ಈ ರೀತಿ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ಮನೆಯಾಳ ಸರ್ಕಾರ. ದುಡ್ಡಿಲ್ಲ ಅವ್ರ ಹತ್ರ, ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ದುಡ್ಡಿಲ್ಲ. ಮತ್ತು MLAಗಳಿಗೆ, ಮಂತ್ರಿಗಳಿಗೆ ಹಣ ಬರ್ತಾ ಇಲ್ಲಲ್ಲ, ಡಿಪಾರ್ಟ್ಮೆಂಟ್ಗೆ ಹಣ ಬರ್ತಾ ಇಲ್ಲ. ಅವರು ಕಾದು ಕೂತಿದ್ದಾರೆ ಬಕಪಕ್ಷಿಗಳಂತೆ. ಅದರಿಂದ ಈ